ವಿಷಯ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಯಾವ ವಿಷಯ ಅಂತ ವಿಡಿಯೋ ಪೂರ್ತಿ ನೋಡಿ. ರೈತರ ಬಗ್ಗೆ ಐತಿ, ತುಂಬಾ ದುಃಖದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿಗೆ ನಮ್ಮ ರೈತರು 9 ದಿನ ಆಯಿತು ಸ್ನೇಹಿತರೆ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಅವರಿಗೆ ಬೆಳೆದ ಬೆಳೆಗೆ ಸಿಗ್ತಾ ಇಲ್ಲ. ಕಬ್ಬು ಹಾಗೆ ಕೂತಿದ್ದಾರೆ. ಮತ್ತು ಏನಂದ್ರೆ ಸ್ನೇಹಿತರೆ, ಇವತ್ತು ನಾನು ಈ ಹೊಲದಲ್ಲಿ ವಿಡಿಯೋ ಮಾಡೋಕ್ಕೆ ಕಾರಣ ಅಂದರೆ, ವಿಡಿಯೋ ನೋಡಿ ಪೂರ್ತಿ ಗೊತ್ತಾಗ್ತೈತಿ ಅವ್ರು ಬೆಳೆದ ಬೆಳೆ ಯಾವ ಥರ ಆಗಿದೆ. ಅದನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ, ಕಟಾವು ತೆಗೆದು ಮಾರ್ಕೆಟಿಗೆ ಕೊಡಬೇಕಾಗಿತ್ತು. ಅದನ್ನು ಗೊಬ್ಬರ ಮಾಡ್ತಾ ಇದ್ದಾರೆ. ಗೊಬ್ಬರ ಆಗ್ತೈತೆ ಅದು ಎಲ್ಲ ಕೊಡೋಗಿದೆ. ಅವ್ರ ಪರಿಸ್ಥಿತಿ ಜೊತೆ ಅವ್ರನ್ನ ತೋರಿಸ್ತೀನಿ ಸ್ನೇಹಿತರೆ. ಮಾತಾಡ್ತಾರೋ ಇಲ್ಲ ಗೊತ್ತಿಲ್ಲ ಲೈವಲ್ಲಿ. ಆದರೆ ಅಜ್ಜಿ ಉಳ್ಳಾಗಡ್ಡಿ ತನಗೆ ತಿನ್ನಕ್ಕೆ ಒಯ್ಬೇಕಂತೇಳಿ ತಕ್ಕೋತಾ ಇದ್ದಾರೆ ಸ್ನೇಹಿತರೆ. ಅದು ಯಾವ ಥರ ಬರ್ತೈತೆ ಅಂತ ನಿಮ್ಗೆ ತೋರಿಸ್ತೀನಿ. ಇವತ್ತು ರೈತರು ಎಷ್ಟು ಹೋರಾಟ ಮಾಡ್ತಾರೆ. ಕನ್ನಡಿಗರು ಎಲ್ಲಿದ್ದಾರೋ ಗೊತ್ತಿಲ್ಲ ಸ್ನೇಹಿತರೆ. ಇಷ್ಟೇ ಜನ ಇದ್ದಾರೋ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರ ಅಂತ ನಾನು ಅಂದ್ಕೊಂಡು ನೋಡಿ. ಎಷ್ಟೆಲ್ಲ ರೈತರಿದ್ದಾರೆ, ಕನ್ನಡಿಗರಿದ್ದಾರೆ. ಯಾರು ಹೋರಾಟಕ್ಕೆ ಅವರ ಬೆಂಬಲ, ಇಷ್ಟೇ ಜನನ ಪ್ರತಿಭಟನೆ ಮಾಡೋದು. ಇನ್ನೂ ಜನ ಕೂಡಬೇಕು. ಎಲ್ಲಿವರೆಗೆ ಕೂಡಬೇಕು? ಅವರಿಗೆ ನ್ಯಾಯ ಸಿಗೋವರೆಗೂ ಕೂಡಬೇಕು. ಅವರಿಗೆ ಬೆಳೆದ ಬೆಳೆಗೆ ಬೆಲೆ ಸಿಗೋವರೆಗೂ ಪ್ರತಿಭಟನೆ ನಿಲ್ಲಿಸಬಾರ್ದು ರೈತರು. ನಾನೊಬ್ಬ ರೈತನ ಮಗಳಾಗಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನೀವು ರೈತರಾಗಿ ಇದ್ಕೊಂಡು ಯಾಕೆ ಕಣ್ಣು ಮುಚ್ಕೊಂಡು ಕೂತಿದ್ದೀರಾ? ಇವತ್ತಿನ ಈ ಪರಿಸ್ಥಿತಿಗೆ ಸರ್ಕಾರವೇ ಕಾರಣ ನೋಡಿ. ಎಲ್ಲವೂ ಏರಿಕೆ ಆಗಿದೆ, ಬೆಲೆ ಏರಿಕೆ ಆಗಿದೆ. ಬೆಲೆ ಕೊಡ್ತಾ ಅವ್ರ ಕೇಳ್ತಾ ಅದಂತ ಬೆಲೆ ಕೇಳ್ತಾ ಹೊರತು ನಿಮ್ಮ ಮನೆ ಆಸ್ತಿ ಸರ್ಕಾರದಿಂದ ಏನಾದರೂ ಅಂತ ಯಾವುದಕ್ಕೆಲ್ಲ ಸ್ನೇಹಿತರೆ ಆಗಿದೆ ಈ ಹೊಲದ ಪರಿಸ್ಥಿತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಉಳ್ಳಾಗಡ್ಡಿ ಹೊಲದಾಗ ಕಲ್ಲಂಗಡಿ ಕಾಯಿ ಇಲ್ಲೊಂದೈತೆ, 3 ನೋಡಿ. ಹೊಲದಲ್ಲಿ ಕಲ್ಲಂಗಡಿ ಗಿಡ ಇದ್ದೈತ್ರಿ. ಕಲ್ಲಂಗಡಿ ಕಾಯಿ ಇನ್ನೊಂದ್ 5-6 ದಿನ ಹಣ್ಣಾಗ್ತಿತ್ತು ಸ್ನೇಹಿತರೆ. ಅದನ್ನ ಕೂಡ ಇವಾಗ ಉಳ್ಳಾಗಡ್ಡಿ ಜೊತೆ ಅದು ಕೂಡ ಟ್ರ್ಯಾಕ್ಟರ್ ಬಂದಾವ್ರಿ. ಆಲ್ರೆಡಿ ಒಂದ್ ಟ್ರ್ಯಾಕ್ಟರ್ ಹಚ್ಚಾರಿ. ಹೊಲ ಐತ್ರಿ, ಅದಕ್ಕ ಇನ್ನೊಂದ್ ಟ್ರ್ಯಾಕ್ಟರ್ ತರಕ್ ಹೋಗ್ಯಾರೆ. ನಾನು ಆಡ ಮೇಯಿಸ್ತಾ ಇದ್ದೇರಿ. ಮತ್ತ ನನ್ ನೋಡಿ ಸುಮಾರ ಹುಡುಗರು ಬಂದ್ರಿ, ಅವ್ರು ಬಿಟ್ಟಾರೆ. ಯಾಕಂದ್ರೆ ಇದು ಉಳ್ಳಾಗಡ್ಡಿ ಯಾರು ಬಿಟ್ಟಿದ್ದಿಲ್ಲ ಸ್ನೇಹಿತರೆ. ಇವಾಗ ಅವ್ರು ಕಟ್ರ ಹೊಡಿತಾ ಇದ್ದಾರೆ, ಗಳೆ ಹೊಡಿತಾ ಇದ್ದಾರೆ, ಉಳ್ಳಾಗಡ್ಡಿ ನಾಶ ಮಾಡ್ತಾ ಇದ್ದಾರೆ. ಎಷ್ಟು ಉಳ್ಳಾಗಡ್ಡಿ ನಾನು ಎಷ್ಟು ಆರಿಸಿದ್ರು 10-15 ಗಡ್ಡಿ ಹಿಡಿದು ನೋಡಿದಾಗ 1 ಗಡ್ಡಿ ಚೆನ್ನಾಗಿರೋದು ಸಿಗ್ತೈತಿ ಸ್ನೇಹಿತರೆ. ಇನ್ನು ನೋಡ್ರಿ, ನಾನು ಬೇಕಾದ್ರೆ ಆರಿಸ್ಕೋತಾ ಇದ್ದೀನಿ. ಎಲ್ಲ ಕೊಳ್ತು ಹೋಗೈತಿ. ನಮ್ಮ ಮನೆಯವ್ರು ಒಂದು ಪಿಶ್ವಿ ಕೊಟ್ಟು ಕಳ್ಸ್ಯಾರೆ. ಅಲ್ಲಿ ಅಜ್ಜಿ ಗೊಳೆ ಮಾಡಾಕತ್ತ ನೋಡ್ರಿ. ಏನ ಆಗೈತಿ ಸ್ನೇಹಿತರೆ, ಅದನ್ನ ಬ್ಯಾರೆ ತಗೊಂಡ್ ಬರಕ್ ಹೋಗ್ಯಾರ. ಇಲ್ಲಾಂದ್ರ ಇಷ್ಟು ಬೆಳೆ ಬೆಳಿಬೇಕಾದ್ರೆ ಅವರು 6 ತಿಂಗಳು ಕಷ್ಟಪಟ್ಟು ಬೆಳೆಸಿದ್ದು ಸ್ನೇಹಿತರೆ. ಒಂದು ಅರ್ಧ ಗಂಟೆ ಇಲ್ಲೆಲ್ಲ ಕೂಡ ಗಡೆ ಹೊಡೆದು ಮುಚ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಅವರು ಬೆಳೆದಂಥ ಬೆಳೆಗೆ ನಿಖರವಾದ ಬೆಲೆ ಸಿಗ್ತಾ ಇಲ್ಲ. ಇವಾಗ ಆಳುಗಳದ ಪಗಾರ ನೋಡ್ಬೇಕಾದ್ರೆ ಒಂದು ದಿನಕ್ಕೆ ಹೆಣ್ಮಕ್ಳಿಗೆ 500 ರೂಪಾಯಿ ಐತಿ ಸ್ನೇಹಿತರೆ. 500 ರೂಪಾಯಿ ಹೆಣ್ಮಕ್ಳಿಗೆ ತೆಗೆದ್ರೆ ಮತ್ತು ಪಿಶ್ವಿಗೆ ಒಂದು 40-50 ರೂಪಾಯಿ ಪಿಶ್ವಿದು. ಮತ್ತು ಬಾಡಿಗೆ ತೆಗಿಬೇಕು. ಮಾರ್ಕೆಟ್ಗೆ ಹೋಗಿ ಕೊಟ್ಟರೆ 200-300 ಅವರಿಗೆ 1 ಪಾಕೆಟ್ ಉಳ್ಳಾಗಡ್ಡಿಗೆ ಈ ಥರ ಸಿಗ್ತಾ ಇರುವಾಗ ಅವ್ರು ಏನು ಮಾಡ್ರಿ, ಅದನ್ನೆಲ್ಲ ಗೊಬ್ಬರನಾದರೂ ಆಗ್ತೈತೆ ಅಂಥೇಳಿ ಗಳೆ ಹೊಡೆದು ಮುಚ್ತಾ ಇದ್ದಾರೆ ನೋಡ್ರಿ. ಇನ್ನು ಕಬ್ಬು ಹಚ್ಬೇಕಂತ ಅಂದ್ಕೊಂಡಾರೆ ನೋಡ್ರಿ. ರೈತರು ಬೆಳಿಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಬೆಳೀತಾರೆ. ಅದನ್ನು 6 ತಿಂಗಳಗಟ್ಟಲೆ ಬೆಳೆಸಿದಂಥ ಕಷ್ಟಪಟ್ಟು ಬೆಳೆಸಿದ ಬೆಳೆ ಇವಾಗ ಅವರಿಗೆ ಕೈಗೆ ಅಮೌಂಟ್ ಬರಲಿಲ್ಲ ಸ್ನೇಹಿತರೆ. 1 ಲಕ್ಷ ರೂಪಾಯಿ ಖರ್ಚು ಮಾಡ್ಯಾರ. ಇಷ್ಟು ಉಳ್ಳಾಗಡ್ಡಿ ಎಲ್ಲ ಬೆಳೆಸ್ಬೇಕಾದ್ರೆ ಗಂಟು ಬರಲಿಲ್ಲ ಸ್ನೇಹಿತರೆ. ಅವರ ಆಳುಗಳು ಖರ್ಚೇನು, ಕಸ, ನೀರು, ಅದ್ರ ಬೀಜ, ಗೊಬ್ಬರ ಎಲ್ಲ ತೆಗಿಬೇಕಾದ್ರೆ ಈಗ ನೋಡ್ರಿ ಮೆಕ್ಕಿತೆನಿ ಬಂದು ನಿಂತೈತ್ರಿ ಪೂರ. ಇದಕ್ಕೂ ಕೂಡ ರೇಟ್ ಇಲ್ಲ ಸ್ನೇಹಿತರೆ. ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ, ಎಲ್ಲವಕ್ಕೂ ಬೆಲೆ ಏರಿಕೆ ಆಗಿದೆ. ಆದರೆ ರೈತರ ಬೆಳೆದ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ. ಅವರೇ ಬೆಳಿಲಿಕ್ರೆ ನೀವು ಎಲ್ಲಿಂದ ತಿಂತೀರಿ? ಎಲ್ಲರೂ ಎಲ್ಲಿಂದ ತಿಂತೀರಿ? ಅವ್ರು ಬೆಳೆದ ಬೆಳೆಗೇನೆ ಇವತ್ತು ಬೆಲೆ ಸಿಗ್ತಾ ಇಲ್ಲ ಅಂದರೆ, ಅವರೇ ಬೆಳೆಯೋದು ನಿಲ್ಲಿಸಿ ಹಾಗೆ ಅವ್ರು ಹೊಲ ಕೆಡಿವ್ರಂದ್ರೆ ಏನು ತಿನ್ಬೇಕಾಗ್ತೈತಿ? ವಿಚಾರ ಮಾಡಿರಿ. ಅದಕ್ಕೆ ಕನ್ನಡಿಗರೆಲ್ಲರೂ ನಮ್ಮ ರೈತ ಬಾಂಧವರು ನಿಂತು ಹೋರಾಟ ಮಾಡ್ತಾಯಿದ್ರೆ
ಕಬ್ಬಿನ ಬೆಳೆಗೆ ಬೆಲೆ ಕೊಡಿ ಅಂತ. ಅವ್ರು ಕೇಳ್ತಾ ಇರೋದು ನಿಮ್ಮ ಮನೆ ಆಸ್ತಿ ಅಲ್ಲ, ಬೇರೆಯವ್ರ ಮನೆ ಆಸ್ತಿ ಅಲ್ಲ, ಅವ್ರು ಬೆಳೆದ ಬೆಳೆಗೆ ನಿಖರವಾದ ಬೆಲೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಏನೋ ಗೊತ್ತಾಗ್ತಾ ಇಲ್ಲ ರೀ. ರೈತರಿಗೆ ಮೋಸ ಆಗುತ್ತೆ ಸ್ನೇಹಿತರೆ, ಯಾರಿಗೆ ಬೇರೆದವ್ರಿಗೆ ಯಾರಿಗೆ ಆಗಂಗಿಲ್ಲ. ಈಗ ನೋಡಿ ಈ ಹೊಲದಲ್ಲಿ ಯಾರಾದರೂ ಕೊಡ್ತಾರೇನ್ರಿ? ನೋಡ್ರಿ ಒಂದೊಂದು ಬೆಳ್ಳುಳ್ಳಿ ಪಳಕ್ಕೆ ಕೊಡಂಗಿಲ್ಲ ಸ್ನೇಹಿತರೆ. ಅಂಥದ್ರಾಗ ನೋಡಿ ಈ ರೈತರು ಇಡೀ ಹೊಲದ ಉಳ್ಳಾಗಡ್ಡಿನ ಎಲ್ಲರೂ ಈಗೇನು ಕಬ್ಬಿನ ತೋಡ್ನಿ ಬಂದಾರಲ್ಲ ಗ್ಯಾಂಗರಿಗೆ, ಅವರು ಸಂಜೆ ಬಂದರು ಸ್ನೇಹಿತರೆ, ಎಲ್ಲರೂ ತೊಗೋತಾ ಇದ್ದಾರೆ. ಯಾರೂ ಬ್ಯಾಡ ಅನ್ನಂಗಿಲ್ಲ ರೀ. ನಮ್ಮ ಕಡೆ ರೈತರು ಏನೋ ಬೆಳೆ ಇದ್ರೂ ಹಂಚ್ಕೊಂಡು ತಿಂತಾರೆ. ಇವತ್ತು ಅವ್ರು ಹಾಳಾಗ್ತಾ ಇದೆ ಅಂದರೆ ಅದನ್ನು ಇದು ಮಾಡ್ತಾ ಇದ್ದಾರೆ ಅಂದರೆ ಬೇರೆಯವ್ರಿಗೆ ತಿನ್ನೋಕೇನು ಬ್ಯಾಡ ಅನ್ನಂಗಿಲ್ಲ ಸ್ನೇಹಿತರೆ, ಆರಿಸ್ಕೋತಾ ಇದ್ದಾರೆ ಅವರಿಗೆ. ನೋಡಿರಿ, ಯಾರಾದರೂ ಶ್ರೀಮಂತರ ಮನೆಗಳಿಗೆ ಹೋದರೆ ಒಂಚರಿ ನೀರು ಕೊಡಬೇಕಾದ್ರೂ ಅವರು ನಮ್ಮನ್ನ ವಿಚಾರ ಮಾಡ್ತಾರೆ. ಯಾರ ಮನೆಯವ್ರು, ನೀವು ಎದಕ್ಕೆ ಬಂದಿರಿ, ಹಾಗೆ ಹೀಗೆ ಅಂತೆಲ್ಲ ವಿಚಾರ ಮಾಡಿ ಕೇಳ್ಬಿಟ್ಟು ಕೊಡ್ತಾರೆ. ಈಗ ನಮ್ಮ ಹಳ್ಳಿ ಕಡೆ ಬಂದರೆ ನೋಡಿ ಸ್ನೇಹಿತರೆ, ನೀರು ಅಷ್ಟೇ ಅಲ್ಲ, ಅವ್ರು ಬೆಳೆದಂಥ ಬೆಳೆ ಕೂಡ ಕೊಡ್ತಾರೆ ಅವ್ರು. ಈಗ ನೋಡಿರಿ, ಇಷ್ಟು ಜನ ಅದಾರೆ, ಅವರು 100 ಜನ ಅದಾರೆ ಕಬ್ಬಿನ ತೋಡ್ನಿ ಬಂದವರು. ಎಲ್ಲರೂ ಒಂದೊಂದು ಗಡ್ಡೆ ಅಂದ್ರೆ ಮೀರಿ 100 ಗಡ್ಡೆ ಆಯಿತು ಸ್ನೇಹಿತರೆ. ಒಂದು 5 ಅಥವಾ 10 ಗಡ್ಡೆ ಹಾಕಿದ್ರೆ 1 kg ಆಗ್ತೈತಿ. 1 kgಗೆ ಇವಾಗ ಮಾರ್ಕೆಟಲ್ಲಿ ಹೋದ್ರೆ 10 ರೂಪಾಯಿ ಇದೆ, 12 ರೂಪಾಯಿ ಇದೆ ಗೊತ್ತಿಲ್ಲ. ಆದರೆ ಅವ್ರು ಇಲ್ಲಿ ಅದನ್ನೆಲ್ಲ ಕಟಾವು ಮಾಡಿಕೊಂಡು ಸೋಸಿ ಮಾರ್ಕೆಟ್ಗೆ ಒಯ್ಬೇಕಾದ್ರೆ ತುಂಬಾ ಅದರಿಂದ ಕಷ್ಟ ಐತಿ ಸ್ನೇಹಿತರೆ. ಅದಕ್ಕೆ ಅವ್ರಿಗೆ ಏನಾದರೂ 20 ರೂಪಾಯಿ 30 ರೂಪಾಯಿ kg ಈರುಳ್ಳಿ ಇತ್ತಂದ್ರೆ ಇಲ್ಲಿ ಅವರ ಆಳುಗಳ ಪಗಾರ ತೆಗೆದು ಕಳಿಸ್ತಿದ್ರು ಸ್ನೇಹಿತರೆ. ಹೆಂಗೆ 10 ರೂಪಾಯಿಗೋಸ್ಕರ ಇಲ್ಲಿದೆಲ್ಲ ಸ್ವಚ್ಛ ಮಾಡ್ಕೊಂಡು ಹೋಗಿ ಅಲ್ಲಿ ಕೊಡೋದ್ರಾಗನ ಇಲ್ಲಿ ಡಬಲ್ ಆಕೈತಿ ಸ್ನೇಹಿತರೆ. ರೈತರಿಗೆ ತುಂಬಾ ಲಾಸ್ ಆಕೈತಿ. ಎಷ್ಟು ಜನ ಇದ್ದಾರೆ ನೋಡ್ರಿ, ಎಲ್ಲರೂ ಒಂದೊಂದು ಗಂಟುಗಳು ತೊಗೊಂಡು ಬಂದ್ರಿ. ಯಾರಿಗೂ ಬ್ಯಾಡ ಅನ್ನಿಲ್ಲ ಸ್ನೇಹಿತರೆ, ಅವ್ರು ಯಾರಿಗೂ ಬ್ಯಾಡ ಅನ್ನಿ ಎಷ್ಟು ಬೇಕಾದಷ್ಟು ಅವ್ರು ತೊಗೊಂಡು ಹೋಗ್ಲೇತ್ ಬಿಟ್ರಿ. ಇಷ್ಟು ದಿನ ಯಾರೂ ಕೈ ಹಚ್ಚಿದಿಲ್ಲ ಸ್ನೇಹಿತರೆ, ಯಾಕಂದ್ರೆ ಅವ್ರು ತೊಗೊಂಡು ಹೋಗ್ತಾರೋ ಬೆಳೆ ಅಂಥೇಳಿ ಯಾರೇ ಒಬ್ಬರಾದ್ರೂ ಆ ಬೆಳೆನ ಒಂದು ಗಡ್ಡಿ ಕೂಡ ಕಿತ್ಕೊಂಡಿದ್ದಿಲ್ಲ. ಯಾಕಂದ್ರೆ ಈಗ ಅವ್ರು ರೈತರು ಹಿಂಗೆ ಹೊಲ ಬಿಟ್ಟಿರ್ತಾರೆ, ಎಲ್ಲರೂ ಸಿಕ್ಕಾಪಟ್ಟೆ ಜನ ಬಂದಿರ್ತಾರಂದ್ರೆ ತೊಗೊಂಡು ತಿನ್ನೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲರೂ ಕಷ್ಟಪಟ್ಟು ಬೆಳೆಯೋದನ್ನ ತಮ್ಮ ಅನುಕೂಲಕ್ಕೋಸ್ಕರನೇ ರೀ. ಇವತ್ತು ಅವ್ರು ತೊಗೊಂಡು ಹೋಗ್ರೇನ ತೊಗೊಂಡು ಹೋಗ್ತಾರೆ. ರೈತ ಬೆಳೆದಂಥ ರೈತ ನೋಡ್ರಿ, ಹೊಲದ ರೈತ ಯಾವ ಥರ ಕೂತಿದ್ದಾನಲ್ಲಿ. ಯಾವುದೇ ನೋಡಿ ಎಷ್ಟು ಚಿಂತೆ ಮಾಡ್ರೂ ಉಪಯೋಗ ಇಲ್ಲ ಸ್ನೇಹಿತರೆ. ಸರ್ಕಾರ ಅವ್ರ ಕೈಯಾಗೈತೆ ಅಂತ ಆಡಿದ್ದ ಆಟ ಆಗಿಬಿಟ್ಟೈತೆ. ಈಗ ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ ತಂದ್ಕೊಂಡು ವಿಚಾರ ಮಾಡಿ ಸುಮ್ಮನೆ ಕೂತಿದ್ದಾನೆ ರೈತ. ಯಾಕಂದ್ರೆ ಇವತ್ತು ರೈತರಿಗೆ ಲಾಸ್ ಆಗ್ತಾ ಇದೆ, ಬೇರೆ ಯಾರಿಗೂ ಆಗ್ತಾ ಇಲ್ಲ. ಯಾಕಂದ್ರೆ ಕಬ್ಬಿನ ಬೆಲೆ ಏರ್ಸ್ರಿ ಅಂತೇಳಿ 8-9 ದಿನ ಆಯಿತು ನಮ್ಮ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಅವರ ಮಾತು, ಅವ್ರ ಕಷ್ಟಕ್ಕೆ ಯಾರೂ ಬೆಂಬಲ ಕೊಡ್ತಾ ಇಲ್ಲ. ಎಷ್ಟೋ ಜನ ರಾಜಕಾರಣಿಗಳು ಎಲ್ಲೆಲ್ಲೋ ಅವ್ರು ಏನೋ ಮಾಡ್ತಾ ಇದ್ದಾರೆ ಅಂದ್ರೆ, ಏನೋ ಅವ್ರ ಕೆಲ್ಸಕ್ಕೆ ಹೊಂಟ್ರ ಮೀರಿ ಅವ್ರಿಗೆ ನ್ಯೂಸ್ ಚಾನಲ್ದವರು, ಪೊಲೀಸ್ ಸೆಕ್ಯೂರಿಟಿ, ಇವ್ರು ಎಲ್ಲರೂ ಕೊಡ್ತಾರೆ. ಆದರೆ ನಮ್ಮ ರೈತರು ಹೋರಾಟ ಮಾಡೋದನ್ನು ಯಾರೂ ಜಾಸ್ತಿ ಪಬ್ಲಿಕ್ ಮಾಡ್ತಾ ಇಲ್ಲ. ಮತ್ತು ರೈತರ ಬೆಂಬಲಕ್ಕೆ ಯಾರೂ ನಿಲ್ತಾ ಇಲ್ಲ ಜಾಸ್ತಿ ಜನ. ಯಾಕಂದರೆ ಇಷ್ಟೇ ನಮ್ಮ ಕರ್ನಾಟಕದಲ್ಲಿ ರೈತರು ಎಷ್ಟು ಜನ ಇದ್ದಾರೆ, ಸಾಕಷ್ಟು ಜನ ಕನ್ನಡಿಗರಿದ್ದಾರೆ, ರೈತರಿದ್ದಾರೆ. ರೈತರ ಪರವಾಗಿ ಹೋರಾಟ ಮಾಡೋಕ್ಕೆ ನಿಂತ್ಕೊಳ್ಳಿ. ರೈತ ಇವತ್ತು ಎಷ್ಟೇ ವಿಚಾರ ಮಾಡಿದ್ರೆ ನನ್ನ ಹಣೆ ಬಾರ ಇಷ್ಟೇ ಇದೆ ಅಂದ್ಕೊಂಡು ಸುಮ್ಮನೆ ಕೂಡ್ತಾ ಇದ್ದಾನೆ. ಅದಕ್ಕೆ ಸುಮ್ಮನೆ ಕೂತ್ಕೋಬಾರ್ದು. ರೈತರು ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ಅದ್ರ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದು ನೋಡಿ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ಅದಕ್ಕೆ ಯಾರೂ ಹಿಂದೆ ಸರಿಯಾಗಿ ಹೋಗ್ಬೇಡ್ರಿ. ಇವತ್ತಿಲ್ದ ನಾಳೆ ನಮಗೂ ಒಂದು ಕಾಲ ಬರ್ತೈತೆ ಅಂದ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತಿಗೆ ಅವರ ಹೋರಾಟ ಕೊನೆ ಆಗಲಿ ಅಂತ ನಾನು ಅನ್ಕೋತೀನಿ. ಅವರಿಗೆ ನಿಖರವಾದ ಬೆಲೆ ಸಿಗಲಿ. ನಾನು ಒಬ್ಬ ರೈತನ ಮಗಳಾಗಿ ಇವತ್ತು ನೋಡಿ ಒಂದೇ ಕುಟುಂಬದಲ್ಲಿಂದ ನಾನು ಹೇಳ್ತೀನಿ, ನಮ್ಮ ತಂದೆಗೆ 13 ಎಕರೆ ಜಮೀನಿದೆ ಸ್ನೇಹಿತರೆ. 13 ಎಕರೆ ಜಮೀನಿದ್ರೆ ಎಲ್ಲವೂ ಬೆಳೆದಿದೆ. ಆದರೆ ಮಳೆ ಬಂದು ಎಲ್ಲ ಹಾಳಾಗಿದೆ. ಅದಕ್ಕೋಸ್ಕರ ಇವತ್ತು ನೋಡಿ 2 ಗಂಡು ಮಕ್ಕಳು ನಮ್ಮ ತಂದೆಗೆ, 2 ಗಂಡು ಮಕ್ಕಳಿದ್ರು ಕೂಡ ಈಗ ಯಾರೂ ಇಲ್ಲ ಮನೆಯಲ್ಲಿ. ಯಾಕಂದರೆ ಬೆಳೆನೂ ಹಾನಿಯಾಗಿದೆ. ಸಾಲ ಮಾಡಿ ಅವರು ಬಿತ್ತನೆ ಮಾಡಿರ್ತಾರೆ. ಅದ್ರ ಬಿತ್ತನೆ ಖರ್ಚಾದರೂ ತೆಗಿಬೇಕು ಅಂತ ಅಂದ್ಕೊಂಡು ಏನು ಮಾಡಿದ್ದಾರೆ, ಮಹಾರಾಷ್ಟ್ರಕ್ಕೆ ಹೋಗಿದ್ದಾರೆ ಕೆಲಸಕ್ಕೆ. ಮಹಾರಾಷ್ಟ್ರಕ್ಕೆ ಹೋಗಿದ್ದಾರೆ ಸ್ನೇಹಿತರೆ. ಒಬ್ಬ ರೈತನ ಪರಿಸ್ಥಿತಿ ಇದಾದರೆ ಮಿಕ್ಕಿದವ್ರದ್ದೆಲ್ಲರದು ಯಾವ ಥರ ಇರ್ತೈತೆ ರೀ. ಈಗ ತಂದೆ ತಾಯಿಗೆ ಆಸರೆಯಾಗಿ ಮಕ್ಕಳು ಇರಬೇಕು, ಜಮೀನು ನೋಡ್ಕೊಳಕ್ಕೆ ಗಂಡು ಮಕ್ಕಳು ಇರಬೇಕು. ಅವು ವಯಸ್ಸಾದ ಕಾಲದಾಗ ಅವರಿಗೆ ಬಿತ್ತನೆ ಮಾಡೋಕ್ಕೆ ಬರಂಗಿಲ್ಲ. ಮಕ್ಕಳಿಗೆ ಕೊಟ್ಟಿರ್ತಾರೆ. ಆ ಬಿತ್ತನೆಯಿಂದ ಅವ್ರಿಗೆ ಬೆಳೆ ಬರಲಿಲ್ಲ ಅಂದರೆ ಏನು ಮಾಡ್ತಾರೆ, ನಾವು ಕೆಲಸ ಮಾಡಿ ಅಲ್ಲಾದರೂ ಕೆಲಸ ಮಾಡಿ ಬದುಕ್ಬೋದು. ಈ ಜಮೀನಲ್ಲಿ ಕೆಲಸ ಮಾಡಿದ್ರೆ ನಮಗೆ ಸಿಗ್ತಾ ಇಲ್ಲ ಬೆಳೆಗೆ
ನಾವು ಬೆಳೆದ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ ಅಂದ್ಬೇಕು. ಈ ಜಮೀನು ತೊಗೊಂಡು ನಾವು ಏನು ಮಾಡಬೇಕು ಅಂತ ಬೇರೆ ರಾಜ್ಯಕ್ಕೆ ಹೋಗಿ ಕೆಲಸ ಮಾಡೋಕ್ಕೆ ಹೋಗಿದ್ದಾರೆ ಸ್ನೇಹಿತರೆ. ಈ ನೋಡಿ ಈ ರೈತ ನಾನು ವಿಡಿಯೋ ಮಾಡ್ಕೋತಾ ತೋರಿಸ್ತಾ ಇದ್ದೀನಿ. ಅವ್ರು ಒಂದು ಫುಲ್ ಬಾಳೆ ಗೊನೆ ತೊಗೊಂಬರ್ತಿದ್ದಾರೆ. ನಮ್ಮ ರೈತರು ಬೆಳೆದಿದ್ದ ಬಾಳೆಹಣ್ಣನ್ನು ಸ್ನೇಹಿತರೆ ಇಷ್ಟೆಲ್ಲ ದಾನ ಮಾಡ್ತಾರೆ ನಮ್ಮ ರೈತರು. ಆದರೆ ಅವ್ರು ಕಷ್ಟಪಟ್ಟದ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ. ಎಲ್ಲವೂ ಏರಿಕೆ ಆಗಿದ್ರೆ ರೈತರ ಬೆಳೆಗೆ ಮಾತ್ರ ಯಾಕೆ ಬೆಲೆ ಕೊಡ್ತಾ ಇಲ್ಲ ಜಾಸ್ತಿ? ಅವ್ರೇನು ನಿಮ್ಮಿಂದ ಏನು 10,000 ಟನ್ ಕೇಳ್ತಾ ಇಲ್ಲ. ಬರೀ 3,500 ಟನ್ ಕಬ್ಬು ಬೆಳೆಯೋಕ್ಕೆ 1 ಟನ್ನಿಗೆ 3,500 ಮಾಡಿರಿ ಅಂತ ಕೇಳ್ಕೊತಾ ಇದ್ದಾರೆ. ಬೇರೆ ರಾಜ್ಯದವರೆಲ್ಲ ಕೊಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದವ್ರು ಯಾಕೆ ಕೊಡ್ತಾ ಇಲ್ಲ ಗೊತ್ತಿಲ್ಲ. ನಮ್ಮ ಕರ್ನಾಟಕದಲ್ಲಿ ಇನ್ನೂ ಹಿಂದೆ ಉಳಿದಿರೋ ಜನ. ಅದಕ್ಕೋಸ್ಕರ ನೋಡಿ ಮಹಾರಾಷ್ಟ್ರ, ತೆಲಂಗಾಣ, ತಮಿಳುನಾಡು ಈ ಕಡೆ ಅವರೆಲ್ಲ ಕೊಡ್ತಾ ಇದ್ದಾರೆ ಬೆಲೆ. ಬೆಳೆದಿರೋ ಕಬ್ಬಿಗೆ ಟನ್ನಿಗೆ ಜಾಸ್ತಿ ಮಾಡಿದ್ದಾರೆ. ನಮಗೂ ಕೊಡ್ರಿ ಅಂತ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅವರ ಹೋರಾಟಕ್ಕೆ ಒಂದಲ್ದ ಒಂದಿನ ಅವರಿಗೆ ಅವರ ಹೋರಾಟಕ್ಕೆ ಬೆಲೆ ಸಿಗ್ತೈತೆ ಅನ್ಕೋತೀನಿ ನೋಡಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ನಿಮ್ಗೆ ಯಾವುದೇ ಒಂದು ಕಾರಣಕ್ಕೆ ಇಷ್ಟ ಆಗಿದರೆ ನನ್ನ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ, ಹೋರಾಟಕ್ಕೆ ಬೆಂಬಲ ಕೊಡಿ. ನಾನು ಒಬ್ಬ ರೈತನ ಮಗಳಾಗಿ ನಾನು ಎಷ್ಟು ಕುಗ್ತಾ ಇದ್ದೀನಿ ಈಗ. ಎಲ್ಲರೂ ಮುಂದೆ ನಿಂತು ಅವ್ರ ಹೋರಾಟಕ್ಕೆ ಬೆಂಬಲ ಕೊಡಿ ಅಂತ ನಾನು ಹೇಳ್ತೀನಿ. ನೋಡಿ ಬೇಕಾದ್ರೆ ಸಂಜೆ ಆಗ್ತಾ ಬಂತು. ನಾನು ದುಃಖದಲ್ಲೇ ವಿಡಿಯೋ ಮಾಡೀನಿ ಸ್ನೇಹಿತರೆ. ಖುಷಿಲಿ ಯಾವುದು ವಿಡಿಯೋ ನಾನು ಎಷ್ಟೋ ವಿಡಿಯೋ ಮಾಡೀನಿ. ಆದರೆ ಈ ವಿಡಿಯೋ ಮಾಡ್ಲಿಕ್ಕೆ ಕಾರಣ ಅಂದರೆ ತುಂಬಾ ದುಃಖದಲ್ಲಿ ಮಾಡೀನಿ. ಯಾಕಂದರೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಾನು ಅಲ್ಲೇ ಮಾತಾಡ್ಲಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಸ್ನೇಹಿತರೆ. ಸಾಧ್ಯ ಆಗಲಿಲ್ಲ. ನೋಡಿ ಇಡೀ ಹೊಲದ ತುಂಬಾ ಜನ ಇದ್ದಾರೆ ಸ್ನೇಹಿತರೆ. ಯಾರ್ದಾದ್ರೂ ಹೊಲದಲ್ಲಿ ಈ ಥರ ಬಿಡ್ತಾರೆ? ಯಾರ್ದಾದ್ರೂ ನೋಡಿ ಹೊಲದಲ್ಲಿ ಅಲ್ಲ, ಯಾರ್ದಾದ್ರೂ ಈಗ ಶ್ರೀಮಂತರದು ಏನಾದರೂ ಒಂದು ಬೆಳೆ ಅಥವಾ ಏನಾದರೂ